ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೃಂದಾವನ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಪುಷ್ಪ ಕೆಳಗಡೆಯಿಂದ ಹೋಗಿ ಮೇಲ್ಗಡೆ ರೂಮಲ್ಲಿ ಅದು ಅಂತ ಹೇಳ್ತಾ ಇರ್ತಾಳೆ. ಆಕಾಶ್ ಏನಾಯಿತು ಹೇಳಿ, ಅಜ್ಜಿ ಬೇಡ ಅಂತ ಹೇಳಿದ್ರ, ನನ್ನ ಇಲ್ಲೇ ಇರು ಅಂತ ಹೇಳಿದ್ರ ಅಂದ್ಬಿಟ್ಟು ಆಕಾಶ್ ಕೇಳ್ತಾ ಇದ್ದಾನೆ. ಆಗ ಏನಿಲ್ಲ ಅದು ಅಂತ ಇರ್ತಾಳೆ. ನೀವು ತಲೆ ಅಲ್ಲಾಡ್ಸೋದನ್ನು ಬಿಟ್ಬಿಟ್ಟು ಏನಾಯಿತು ಕೆಳಗಡೆ ಹೇಳಿ ಬೇಗ ಅಂತ ಹೇಳಿದಾಗ ಮತ್ತೆ ತಲೆ ಅಲ್ಲಾಡ್ತಾ ಇರ್ತಾಳೆ ಪುಷ್ಪ. ಆಗ ಇದೊಂದನ್ನು ಮಾತ್ರ ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ಆಕಾಶು. ಅಜ್ಜಮ್ಮ ಒಪ್ಕೊಳ್ಳಿಲ್ಲ, ನೀವೇ ಬನ್ನಿ ಮಾತಾಡಿ ಅಂದ್ಬಿಟ್ಟು ಕೆಳಗಡೆ ಆಕಾಶನ್ನು ಕರಿತಾ ಇರ್ತಾರೆ ಅಜ್ಜಮ್ಮ ಎಲ್ಲರೂ ಕೂಡ. ಆಗ ಕೆಳಗಡೆ ಹೋಗ್ತಾನೆ ಆಕಾಶು ಮತ್ತು ಪುಷ್ಪ ಇಬ್ಬರು ಕೂಡ ಕೆಳಗಡೆ ಹೋದಾಗ ಹೆಣ್ಮಕ್ಳಿಗೆ ತುಂಬ ವರ್ಷಗಳು ಬಿಟ್ಟು ಏನಾದರೂ ಮದುವೆ ಆಗಿ ತುಂಬ ವರ್ಷಗಳಾದ್ರೂ ಹೆಣ್ಣು ಒಬ್ಳೇನೆ ತವ್ರ ಮನೆಗೆ ಹೋದರೆ 10 ಜನ 100 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಪುಷ್ಪ ಮೊದಲನೇ ಸರಿ ಮದುವೆ ಆಗಿ ಪುಷ್ಪ ಜೊತೆ ನೀನು ಹೋಗಲಿಲ್ಲ ಅಂದರೆ ತಲೆಗೊಂದು ಮಾತಾಡ್ತಾರೆ, ಎಷ್ಟೆಲ್ಲ ಇದು ಮಾಡ್ತಾರೆ ಅಂತ ನಿನಗೆ ಗೊತ್ತಿದೆಯಾ, ನೀನು ಯಾಕೆ ಹೋಗಲ್ಲ ಅಂತ ಹೇಳ್ತಿದೀಯಾ, ನೀನು ಹೋಗ್ಬಾ ಪುಷ್ಪ ಜೊತೆ ಅಂತ ಇಲ್ಲಿ ಸುಧಾಮೂರ್ತಿಯವರು ಹೇಳ್ತಾರೆ ಆಕಾಶಂಗೆ. ಆಗ ಇಲ್ಲಿ ಆಕಾಶು ಅಜ್ಜಿ ಅದು ಹಾಗಲ್ಲ ಅಂತ ಇಲ್ಲಿ ರಾಗ ಎಳಿತಾ ಇರ್ತಾನೆ. ಹಾಗೆ ಅಲ್ಲಿ ಅಜ್ಜಮ್ಮ, ನೀನು ಇಷ್ಟು ವರ್ಷದಲ್ಲಿ ನನ್ನ ಮಾತನ್ನು ಯಾವತ್ತೂ ಕೂಡ ತೆಗ್ದಾಕಿಲ್ಲ, ನೀನು ಇವತ್ತು ನನ್ನ ಮಾತನ್ನು ತೆಗ್ದಾಕ್ತಾ ಇದೆಯಾ ಅಂತ ಹೇಳಿದ್ರೆ ಏನೋ ಬಲವಾದ ಕಾರಣನೇ ಇರಬೇಕು. ಏನಿದೆ ನಿನ್ನ ಮನಸ್ಸಲ್ಲಿ ಹೇಳೋ ಆಕಾಶ, ಏನು ಹೇಳು, ಮನಸ್ಸು ಬಿಚ್ಚಿ ಹೇಳು, ನಿನಗೆ ಏನಾದರೂ ತೊಂದರೆನಾ ಅಂತ ಹೇಳು ಅಂದ್ಬಿಟ್ಟು ಇಲ್ಲಿ ಅಜ್ಜಮ್ಮ ಕೇಳ್ತಾರೆ. ಆಗ ಆಕಾಶ್ ಹೇಳೋದಿಲ್ಲ. ಸರಿ, ನಾನು ಪುಷ್ಪ ಅವ್ರ ಜೊತೆ ನಾನು ತವ್ರಿಗೆ ಹೋಗ್ತೀನಿ, ಪುಷ್ಪ ಅವ್ರ ತವರಿಗೆ ಅಂತ ಹೇಳ್ತಾರೆ. ಅವನಿಗೆ ಕಾರಣನ ಹೇಳೋದಕ್ಕೆ ಆಗೋದಿಲ್ಲ, ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಪುಷ್ಪ ಕೂಡ ನೋಡಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ, ಯಾಕಂದರೆ ಪುಷ್ಪಂಗೆ ಗೊತ್ತಿರುತ್ತೆ ಕಾರಣ. ಅದರಿಂದ ಇಬ್ಬರು ಕೂಡ ತವ್ರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆಕಾಶ್ ಮತ್ತು ಪುಷ್ಪ ಇಬ್ಬರು ಕೂಡ ಮನೆಯವರು ಒಪ್ಪಿಸಿ ಅವರಿಬ್ಬರನ್ನು ಕೂಡ ತವ್ರ ಮನೆಗೆ ಹೋಗಿ ಬರಲಿ ಅಂತ ಕಳಿಸ್ತಾರೆ. ಇದಿಷ್ಟು ಶುಕ್ರವಾರದ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.